ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಇವಾಗ ಗೋವಾ ಟ್ರಿಪ್ ಹೋಗ್ತಾ ಇದ್ವಿ. ಸೊ ಆನ್ ದಿ ವೇಲಿ ಯಾವುದೇ ಪ್ಲೇಸ್ ನೋಡೋದು ಹೋಗ್ತೀವಿ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ನಾವಿವಾಗ ಡೈರೆಕ್ಟ್ ಹಾಸನಿಂದ ಬೆಳಗ್ಗೆ 7:30 ಹೊರಟು ಗೋವಾಗೆ ಹೋಗೋಕ್ಕೆ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿರೋದು. ಬಟ್ ನಾವಿವಾಗ ಇಲ್ಲಿಂದ 5 ಜನ ಹೋಗ್ತಿರೋದು. ಹಳೇಬೀಡಲ್ಲಿ ನಮ್ಮ ಧರ್ಮಣ್ಣ ನಮ್ಮ ದೊರೆಯಣ್ಣ ಏನಿದ್ದಾರೆ ಅವ್ರನ್ನ ಕರ್ಕೊಂಡು ಇಲ್ಲಿಂದ ನಾವು ಸಿಗಂದೂರು ಹೋಗಿ ಸಿಗಂದೂರು ಚೌಡೇಶ್ವರಿ ದರ್ಶನ ಮಾಡಿಕೊಂಡು ಮುಂದೆ ನಾವು ಹೊನ್ನಾವರ ಅಥವಾ ಕಾರವಾರ ಹೋಗಿ ಆಲ್ಟ್ ಆಗೋದು ಅಂತ ಅಂದ್ಕೊಂಡಿರೋದು. ಇದು ನಮ್ಮ ಹಾಸನದ ಹಳೆ ಬಸ್ ಸ್ಟ್ಯಾಂಡ್ ರೋಡು. ನೋಡ್ಬೋದು ಮಹಾರಾಜ ಪಾರ್ಕ್, ಹೇಮಾವತಿ ಸ್ಟ್ಯಾಚು ಎಲ್ಲ ಇರೋದು. ನಾವಿವಾಗ ಸಿಗಂದೂರು ಹೋಗ್ತಾ ಇರೋದು. ಸಿಗಂದೂರು ಹಾಸನಿಂದ 258 ಕಿಲೋಮೀಟ್ರ್ ಆಗುತ್ತೆ. ನಾವಿವಾಗ ಹಳೇಬೀಡಲ್ಲಿರುವಂಥ ಒಂದು ವಿಷ್ಣು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡುವಂಥದ್ದು. ಈಗ ನೋಡ್ಬೋದು ನಮ್ಮ ಧರ್ಮಣ್ಣ, ನಮ್ಮ ಸತೀಶಣ್ಣ, ನಮ್ಮ ವಿಜಯಣ್ಣ ಎಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ. ನಮ್ಮ ದೊರೆಯಣ್ಣ ಕರ್ಪೂರ ಹಚ್ತಾ ಇದ್ದಾರೆ. ಸೊ ನಾವು ಯಾವುದೇ ಟ್ರಿಪ್ ಹೋಗೋದಾದ್ರು ಇದೇ ರೀತಿ ಗಾಡಿ ಪೂಜೆ ಮಾಡ್ಕೊಂಡು ಹೊರಡ್ತೀವಿ. ಸೊ ಲಾಸ್ಟ್ ಟೈಮ್ ಗೋಕರ್ಣ ಹೋದಾಗ ನಾನು ಮಿಸ್ ಆಗಿದೆ. ಸೊ ಈ ಸರಿ ಅವ್ರ ಜೊತೆ ಜಾಯ್ನ್ ಆಗಿ ನಾವು ಟ್ರಿಪ್ ಹೋಗ್ತಿರೋಂಥದ್ದು. ನೋಡ್ಬೋದು, ಇದು ಭದ್ರಾವತಿ. ಇನ್ನು ಇವಾಗ ಶಿವಮೊಗ್ಗ ಎಂಟ್ರಿ ಆಗ್ತಿರೋಂಥದ್ದು. ನೋಡ್ಬೋದು, ಈ ಬ್ರಿಡ್ಜು ಶಿವಮೊಗ್ಗದಲ್ಲಿ ತುಂಬ ಫೇಮಸ್ಸು. ಸೊ ಇಲ್ಲೇನೇ ಶರಾವತಿ ನದಿ ಅರ್ಥ ಹೋಗೋಂಥದ್ದು. ಈಗ ಶಿವಮೊಗ್ಗ ರೂಟ್ ಸಾಗರ ಹೋಗಿ ಸಾಗರದಿಂದ ನಾವು ಸಿಗಂದೂರು ಹೋಗೋಂಥದ್ದು. ಸಿಗಂದೂರು ನಾವು ಹೋಗಿ ಟೈಮಲ್ಲಿ ಕ್ಲೋಸ್ ಆಗಿತ್ತು. ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಆಮೇಲೆ ನಾವು ದರ್ಶನ ಮಾಡಿದ್ದು. ಇದು ಶಿವಮೊಗ್ಗದ KSRTC ಬಸ್ ಸ್ಟ್ಯಾಂಡು. ತುಂಬ ದೊಡ್ಡದು, ಬಟ್ ನಮ್ಮ ಹಾಸನಷ್ಟು ದೊಡ್ಡದಿಲ್ಲ, ಅಲ್ಲಿ ದೊಡ್ಡದೇನೆ. ಇನ್ನು ಇದು ಈ ಕಡೆ ಪ್ರೈವೇಟ್ ಬಸ್ ಸ್ಟ್ಯಾಂಡು. ಸೊ ಸಾಗರಕ್ಕೆ ಹೋಗಬೇಕು ಅಂದರೆ ಒಳ್ಳೆ ವೆದರ್ ಸಿಗುತ್ತೆ. ನೋಡ್ಬೋದು ಎಂಥ ಬೇಸಿಗೆಲ್ಲ ಸಹ ಎಷ್ಟು ಗ್ರೀನರಿ ಇರುವಂಥದ್ದು. ಸೊ ಇಲ್ಲಿ ಹುಷಾರಾಗಿ ಓಡಿಸ್ಬೇಕು, ಯಾಕಂದರೆ ಚಿಕ್ಕ ಚಿಕ್ಕ ಹಸುಗಳು ಕರುಗಳೆಲ್ಲ ರೋಡಿಗೆ ಅಡ್ಡ ಬರ್ತವೆ. ಸೊ ನಮಗೊಂದು ಟೈಮ್ ಹಂಗೆ ಆಗಿತ್ತು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಮಳೆ ಟೈಮಲ್ಲಿ ಬಂದ್ರಂತೂ ಸ್ವರ್ಗ ಅಂತಲೇ ಹೇಳ್ಬೋದು. ಸಾಧ್ಯ ಆದಷ್ಟು ಮಳೆ ಟೈಮಲ್ಲಿ ಬಂದರೆ ಚೆನ್ನಾಗಿರುತ್ತೆ, ಬಟ್ ಅಲ್ಲೆಲ್ಲ ಓಡಾಡೋಕ್ಕೆ ಸ್ವಲ್ಪ ಹಿಂಸೆ ಅನ್ನಿಸ್ಬೋದು. ಇದು ಸಾಗರ. ಈಗ ಸಾಗರದಿಂದ ಇಲ್ಲಿ ಲೆಫ್ಟಿಗೆ ತಗೋತೀವಿ. ಲೆಫ್ಟಿಗೆ ತೊಗೊಂಡ್ರೆ ಸೀದಾ ಒಂದೇ ರೋಡು, ಎಲ್ಲೂ ಏನು ಗೊತ್ತಾಗಲ್ಲ ಅನ್ನೋಂಗೇನಿಲ್ಲ, ಯಾಕಂದರೆ ರೋಡ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಸಾಧ್ಯ ಆದಷ್ಟು ಮಳೆ ಟೈಮಲ್ಲಿ ಬನ್ನಿ, ಯಾಕಂದರೆ ಈಗ ಲಾಂಚ್ ಏನೂ ಇಲ್ಲ. ಲಾಂಚ್ ಇದ್ದಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರೋದು, ಬಟ್ ಲಾಂಚ್ ಇಲ್ದಲೇ ಇರೋದ್ರಿಂದ ಬರೀ ಬ್ರಿಡ್ಜ್ ಮೇಲೆ ಹೋಗ್ಬೇಕಷ್ಟೇ. ಇನ್ನು ಸಾಗರದಿಂದ ಸಿಗಂದೂರು ಬಂದು 40 ಕಿಲೋಮೀಟ್ರ್ ಆಗುತ್ತೆ. ನೋಡ್ಬೋದು, ಇಲ್ಲೂ ಸಿಂಗಲ್ ರೋಡು. ಸ್ವಲ್ಪ ಸಾಧ್ಯ ಆದಷ್ಟು ಹುಷಾರಾಗಿ ಹೋಗ್ಬೇಕು, ಯಾಕಂದರೆ ವೆಹಿಕಲ್ಗಳು ಎನಿ ಟೈಮ್ ಇದ್ದೇ ಇರ್ತವೆ. ಎಂಥ ರಜೆ ಇರಲಿ, ರಜೆ ಇಲ್ದಲೇ ಇದ್ರೂ ಸಹ ವೆಹಿಕಲ್ ಇದ್ದೇ ಇರ್ತವೆ. ನಾವಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗಿದ್ದೆವು. ನಮ್ಮ ಲತೇಶಣ್ಣ ಡ್ರೈವ್ ಮಾಡ್ತಾಯಿದ್ದಾರೆ. ಇನ್ನು ಏನು ಸಿಗಂದೂರ್ಗೆ ಹೋಗೋ ರೋಡ್ ಇದೆ, ಅಲ್ಲಿಂದ ಕೊಲ್ಲೂರ್ಗೆ ಹೋಗ್ಬೋದು, ಮಂಗ್ಳೂರ್ಗೆ ಹೋಗ್ಬೋದು, ಭಟ್ಕಳ ಹೋಗ್ಬೋದು. ಈಗೇನು ಬ್ರಿಡ್ಜ್ ಕಟ್ಟಿದ್ದಾರೆ, ಅದು ಬ್ರಿಡ್ಜ್ ಇನ್ನೂ ಎಂಟ್ರ್ ಹಾಕಿನ ಮುಂಚೆನೇ ನಮ್ಗೆ ಒಳ್ಳೆ ರೋಡ್ ಸಿಗುತ್ತೆ. ಸೊ ಅಲ್ಲೇ ಗೊತ್ತಾಗುತ್ತೆ ನೆಕ್ಸ್ಟ್ ಬ್ರಿಡ್ಜ್ ಬರುತ್ತೆ ಅಂತ. ಈ ಏನು ಆರ್ಚ್ ಥರ ಮಾಡಿದರೆ, ಇದಾದ ತಕ್ಷಣ ನೆಕ್ಸ್ಟ್ ಬ್ರಿಡ್ಜೇ ಬರೋವಂಥದ್ದು. ಇಲ್ಲಿ ಲೆಫ್ಟಿಗೆ ತೊಗೊಂಡ್ರೆ ಸೀದಾ ಹೊಳೆಬಾಗ್ಲು ಅಂತ ಏನು ಮೊದಲು ಲಾಂಚ್ ಹೋಗೋ ಜಾಗ ಇತ್ತು, ಅದು ಸಿಗುತ್ತೆ. ಇಲ್ಲಿ ಲೆಫ್ಟಿಗೆ ಹೋಗ್ಬೇಕು. ಇಲ್ಲೇನು ಬೋರ್ಡೆಲ್ಲ ಇದೆ, ಇಲ್ಲಿ ಲೆಫ್ಟಿಗೆ ಹೋದರೆ ಹೊಳೆಬಾಗ್ಲು ಹಳೇದೇನಿತ್ತು ಅಲ್ಲಿಗೆ ಹೋಗುತ್ತೆ. ನಾವು ನೆಕ್ಸ್ಟು ಆ ಕಡೆಯಿಂದ ಊಟಕ್ಕೆ ನಾವು ಅಲ್ಲೇ ಸ್ಟಾಪ್ ಕೊಡುವಂಥದ್ದು. ನೋಡ್ಬೋದು, ಇನ್ನೇ ಬ್ರಿಡ್ಜು ಸ್ಟಾರ್ಟ್ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬ್ರಿಡ್ಜು. ಮಳೆ ಟೈಮಲ್ಲಿ ಬಂದ್ರಂತೂ ಸ್ವರ್ಗ ಅಂತಲೇ ಹೇಳ್ಬೋದು, ಯಾಕಂದರೆ ಫಾಗೆಲ್ಲ ಬೀಳೋ ಟೈಮಲ್ಲಿ ಸಖತ್ತಾಗಿರುತ್ತೆ. ಅವಾಗ ನೀರಿನ ಲೆವೆಲು ಸಹ ಜಾಸ್ತಿ ಇರುತ್ತೆ, ಬಟ್ ಇವಾಗ ನೀರು ಸ್ವಲ್ಪ ಕಮ್ಮಿನೇ ಇದೆ. ಇನ್ನು ಈ ಕಡೆ ಎಡಗಡೆ ಲಾಂಚ್ಗಳು ನಿಂತಿರೋದು ನೋಡ್ಬೋದು. ಒಟ್ಟು 3 ಲಾಂಚ್ ನಿಂತಿದೆ. ಒಂದು ಲಾಂಚ್ ಆಲ್ರೆಡಿ ಡೆಸ್ಟ್ರಾಯ್ ಆಗೋಗಾಗಿದೆ, ಯಾಕಂದರೆ ಕಟ್ ಮಾಡಿ ತೆಗಿತಾ ಇದ್ದಾರೆ ಅನಿಸುತ್ತೆ.
ಈ ಬ್ರಿಡ್ಜ್ ಬಂದು ಏಷ್ಯಾದ ಸೆಕೆಂಡ್ ಲಾರ್ಜೆಸ್ಟು ರೋಪ್ ವೇ ಬ್ರಿಡ್ಜು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಅಷ್ಟೇ ಚೆನ್ನಾಗಿ ಕಟ್ಟಿದ್ದಾರೆ. ಇದು ಸೀದಾ ನೆಕ್ಸ್ಟ್ ಆ ಕಡೆ ಹೊಳೆ ಬಾಗಿಲಿದೆಯಲ್ಲ ಅಲ್ಲಿಗೆ ಎಂಟ್ರ್ ಆಗುತ್ತೆ. ಅಲ್ಲಿಂದ ಜಾಸ್ತಿ ದೂರ ಏನಿಲ್ಲ, ತುಂಬ ಅಂದರೆ ತುಂಬ ಹತ್ರನೇ ಇದೆ. ಇನ್ನು ಫೋಟೋ ಶೂಟಿಗಂತೂ ಯಾವಾಗಲೂ ಜನ ಇದ್ದೇ ಇರ್ತಾರೆ ಇಲ್ಲಿ. ಇನ್ನು ಈ ಏನು ಆರ್ಚ್ ಇದೆ ಇದು ಆ ಕಡೆಯಿಂದ ಅಂದರೆ ಭಟ್ಕಳ ಮತ್ತು ಇನ್ನು ಏನು ಕೊಲ್ಲೂರು ಮತ್ತು ಸಿಗಂದೂರು ಕಡೆಯಿಂದ ಬರೋವಂಥವ್ರಿಗೆ ಬ್ರಿಡ್ಜ್ ಸ್ಟಾರ್ಟ್ ಆಗುತ್ತೆ ಅಂತಲೇ ಸಿಗ್ನಲ್ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ರೈಟಿಗೆ ತಗೊಂಡ್ರೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ, ಲೆಫ್ಟಿಗೆ ಹೋದರೆ ಸೀದಾ ಕೊಲ್ಲೂರು ಹೋಗುತ್ತೆ. ನಾನೇ ಒತ್ತುವರಿ ಮಾಡಿಲ್ಲ, ನಾನು ಒತ್ತುವರಿ ಮಾಡೋದಲ್ಲ. ರೈತರು ನಾವಿದ್ರೆ ನಿಮ್ಗೆ ಅನ್ನ ಬೆಲೆ ಇದು ಬರೋದು, ಅನ್ನ ತಿನ್ನೋಕೆ ಜೋಳನ ತಂದು ಕೊಡ್ತೀವಲ್ಲ ನಿಮಗೆ. ಜೋಳ ಹೋಗ್ಬೋದಲ್ಲ, ಹಾಕು ಇಲ್ಲೇ ಹಾಕಿಲ್ಲ ಇದೇ ದೇವಸ್ಥಾನ ಅಲ್ಲೇ. ಇನ್ನು ಇದು ಸಿಗಂದೂರು ಚೌಡೇಶ್ವರಿ ಪಾರ್ಕಿಂಗು. ಇಲ್ಲಿಂದ ದೇವಸ್ಥಾನ ತುಂಬ ಹತ್ರನೇ ಇದೆ, ಬಟ್ ಬೇಸಿಗೆ ಟೈಮಲ್ಲಿ ಬಂದುಬಿಟ್ರೆ ಕಾಲಿಡೋಕ್ಕಾಗಲ್ಲ, ಅಷ್ಟು ಬಿಸಿ ಇರುತ್ತೆ, ಸುಟ್ಟೋಗ್ತಾ ಇರುತ್ತೆ ನೆಲ ಅಂತ ಸಿಮೆಂಟ್ ಆಗಿರೋದ್ರಿಂದ. ಸೊ ನೋಡ್ಬೋದು ಇದು ದೇವಸ್ಥಾನದ ಎಂಟ್ರಿ. ನಾವು ಹೋದಾಗ ಕ್ಲೋಸ್ ಆಗಿತ್ತು ದೇವಸ್ಥಾನ, ಒಂದು 45 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಆಮೇಲೆ ದರ್ಶನ ಮಾಡಿಕೊಂಡು ಸೀದಾ ಆಮೇಲೆ ನಾವು ಊಟಕ್ಕೆ ಹೊಳೆ ಬಾಗಿಲ ಹತ್ರ ಹೋಗಿದ್ದು. ಇಲ್ಲಿ ದೇವಸ್ಥಾನ ಹತ್ರ ವೀಡಿಯೋ ಮಾಡೋಂಗಿಲ್ಲ, ಸೊ ಹಂಗಾಗಿ ನಾನು ಏನು ಕ್ಯೂ ಇದೆ ಅಷ್ಟನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ತಾಯಿ ದರ್ಶನ ಆಯಿತು. ಇನ್ನು ದೇವಸ್ಥಾನ ದರ್ಶನ ಆದಮೇಲೆ ನಾವು ಮುಂದೆ ಏನು ಹೊಳೆ ಬಾಗಿಲಿದೆ ಅಲ್ಲಿಗೆ ಹೋಗ್ತೀವಿ. ಇನ್ನು ಇಲ್ಲೊಂದು ದೇವಸ್ಥಾನ ಇದೆ ಚಿಕ್ಕದಾಗಿ, ಭೂತರಾಯನ ದೇವಸ್ಥಾನ ಇದೆ. ಸೊ ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ನಾವೀಗ ಹೊಳೆ ಬಾಗಿಲ ಹತ್ರ ಹೋಗ್ತಿರೋವಂಥದ್ದು. ಇನ್ನು ಈ ರೋಡು ತುಂಬ ಚಿಕ್ಕದಾಗಿದೆ, ಅಕ್ಕಪಕ್ಕ ಏನು ಜಾಸ್ತಿ ವೆಹಿಕಲ್ ಬಂದರೂ ಸ್ವಲ್ಪ ಹಿಂಸೆ ಅನ್ನಿಸ್ಬೋದು, ಬಟ್ ರಜೆ ಟೈಮಲ್ಲಿ ಅಷ್ಟೇ ವೆಹಿಕಲ್ ಜಾಸ್ತಿ ಇರುತ್ತೆ, ಅದರ್ವೈಸ್ ಖಾಲಿನೇ ಇರುತ್ತೆ. ನಾವಿವಾಗ ಇಲ್ಲೊಂದು ಸ್ಟಾಪ್ ಕೊಟ್ಬಿಟ್ಟು ಜಸ್ಟ್ ಸ್ಮಾಲಾಗಿ ಒಂದು ಸ್ವಲ್ಪ ಫೋಟೋ ತಗೊಂಡು, ಯಾಕಂದರೆ ನಮ್ಮದು ಇನ್ನೂ ಜರ್ನಿ ತುಂಬ ಮುಂದೆ ಇತ್ತು. ಹೆಂಗಿದ್ರು ಆನ್ ದಿ ವೇ ಹೋಗ್ತಾಯಿದ್ದೀವಿ ಅಂತ ಇಲ್ಲಿ ತಾಯಿ ದರ್ಶನ ಮಾಡ್ಕೊಂಡು ಹೋಗಕ್ಕೆ ಬಂದಿತ್ತು. ಸೊ ಇಲ್ಲೊಂದು ಸ್ಟಾಪ್ ಕೊಟ್ಕೊಂಡು ಒಂದು 4 ಫೋಟೋ ತಗೋತೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಟ್ಮಾಸ್ಫಿಯರು. ಸಾಧ್ಯ ಆದಷ್ಟು ಸ್ವಲ್ಪ ಮಳೆ ಟೈಮಲ್ಲಿ ಬನ್ನಿ, ಬಿಸಿಲು ಟೈಮಲ್ಲಿ ಬಂದರೆ ಅಂತ ಏನು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಲ್ಲ. ಯಾಕಂದರೆ ಬರಿಗಾಲಲ್ಲೆಲ್ಲ ಓಡಾಡೋಕ್ಕೆ ಹಿಂಸೆ ಅನಿಸುತ್ತೆ, ಅದರ್ವೈಸ್ ಓಕೆ.
ಈಗ ನೆಕ್ಸ್ಟ್ ಹೊಳೆಬಾಗ್ಲಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ನಾವು ಅಲ್ಲಿ ಮಧ್ಯಾಹ್ನ ಊಟ ಮಾಡಿದ್ದು. ಸೊ ನೋಡ್ಬೋದು ಲಾಂಚ್ 3 ಲಾಂಚು ನಿಂತಿದೆ. ಇನ್ನು ಪಕ್ಕದಲ್ಲೇ ಒಂದು ಡೆಸ್ಟ್ರಾಯ್ ಆಗ್ತಾಯಿದೆ ಆ್ಯಕ್ಚುಲಿ. ಮೇ ಬಿ ಅದನ್ನು ಸ್ಕ್ರ್ಯಾಪಿಗೆ ಹಾಕಿರಬೇಕು, ಹಂಗಾಗಿ ಎಲ್ಲ ಕಟ್ ಮಾಡಿ ತೆಗಿತಾ ಇದ್ದಾರೆ. ನೋಡ್ಬೋದು ಒಂದು ಕಾಲದಲ್ಲಿ ಈ ನದಿ ಬ್ಯಾಕ್ ವಾಟ್ರ್ ಏನಿದೆ, ಈ ಬ್ಯಾಕ್ ವಾಟ್ರಲ್ಲಿ ರಾಜನಂತೆ ಮೆರೆದಂಥ ಲಾಂಚ್ಗಳು ಅಂತಲೇ ಹೇಳ್ಬೋದು. ಈ ಏನು ಈ ಕಡೆ ಊರಿಂದ ಅದು ಆ ಕಡೆ ಊರಿಗಾಗಲಿ, ಆ ದೇವಸ್ಥಾನಕ್ಕೆ ಹೋಗೋರಾಗಲಿ, ಪ್ರವಾಸೋದ್ಯಮಕ್ಕಾಗಲಿ ಎಷ್ಟು ಅನುಕೂಲ ಅಥವಾ ಎಷ್ಟು ನೋಡೋಕ್ಕಷ್ಟು ಚೆನ್ನಾಗಿತ್ತು ಅಂದರೆ, ಈ ಬ್ರಿಡ್ಜ್ ಆದಮೇಲೆ ಈ ಲಾಂಚ್ಗಳು ಈ ಮೂಲೆ ಬಿದ್ದರೆ ನೋಡೋಕ್ಕೆ ಬೇಜಾರಾಗುತ್ತೆ. ನಮ್ಮಲ್ಲೇ ಯಾರಾದರೂ ತುಂಬ ಏಜ್ ಆಗಿರೋರು ಸತ್ತೋದ್ರೆ ಅಥವಾ ನಮ್ಮನ್ನು ಯಾರು ತುಂಬ ಇಷ್ಟಪಡೋರು ಬಿಟ್ಟೋದ್ರೆ ಯಾವ ರೀತಿ ಆಗುತ್ತೋ ಅದೇ ಫೀಲ್ ಆಗೋದು. ಆಮೇಲೆ ಇನ್ನೊಂದು ಏನಂದರೆ, ಮನುಷ್ಯ ಅವಶ್ಯಕತೆ ಇದ್ದಾಗ ಯಾವ ರೀತಿ ಯೂಸ್ ಮಾಡ್ಕೊಂಡು ಬಿಟ್ಟಾಗ್ತಾನೆ ಅನ್ನೋದಕ್ಕೆ, ಅದು ವಸ್ತು ಆದರೂ ಸರಿ ವ್ಯಕ್ತಿ ಆದರೂ ಸರಿ ಅನ್ನೋಕ್ಕೆ ಇದೇ ಉದಾಹರಣೆ. ಆ್ಯಕ್ಚುಲಿ ಇದನ್ನು ನಿಲ್ಲಿಸೋದ್ರ ಬದಲು ಮೇಲೆ ಓಡಾಡೋ ಅಂತಾರೆ ಓಡಾಡ್ಕೊಳ್ಳಿ, ಅಟ್ಲೀಸ್ಟ್ ಫೋಟೋಸ್ ವೀಡಿಯೋ ಮಾಡ್ಕೊಳ್ಳೋರ್ಗಾದ್ರು ಯಾರನ್ನಾರು ಒಬ್ಬರಲ್ಲಿ ರೈಡ್ ಮಾಡೋಕ್ಕೆ ಯಾರನ್ನಾರು ಒಬ್ರು ಇಟ್ಬಿಟ್ಟು ಆ ಥರ ಏನೋ ಸುಮ್ಮನೆ ಜಸ್ಟ್ ಓಡಾಡೋಕ್ಕಾದರೂ ಬಿಟ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಹೆಂಗೋ ದುಡ್ಡಾದರೂ ಆಗೋದು. ಸುಮ್ಮನೆ ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಈಗ ಸ್ಕ್ರ್ಯಾಪಿಗೆ ಹಾಕಿ. ಮೇಯ್ನು ಸಿಗಂದೂರು ಅಂದರೆ ಯಾರು ಕೇಳಿದ್ರು ಫಸ್ಟು ತಲೆಗೆ ಬರ್ತಿದ್ದು ತಾಯಿ ಚೌಡೇಶ್ವರಿ ದೇವಸ್ಥಾನ, ಅದು ಬಿಟ್ಟರೆ ನೆಕ್ಸ್ಟ್ ಬರ್ತಿದ್ದೆ ಈ ಬ್ಯಾಕ್ ವಾಟ್ರಲ್ಲಿರುವಂಥ ಲಾಂಚ್ಗಳು. ಈಗ ದೇವಸ್ಥಾನ ಏನೋ ಇದೆ, ಓಕೆ, ದರ್ಶನ ಆಗುತ್ತೆ ಈಸಿಯಾಗಿ, ಜನಗಳಿಗೆ ಮಳೆ ಟೈಮಲ್ಲಿ ಹೆಲ್ಪ್ ಆಗುತ್ತೆ, ಓಕೆ. ಬಟ್ ಇವಾಗ ಲಾಂಚ್ಗಳಿಲ್ಲ ಅಂದರೆ ಅಲ್ಲಿ ಹೋದ್ರೇ ಬಿಕೋ ಅನಿಸುತ್ತೆ. ಆ್ಯಕ್ಚುಲಿ ಬ್ರಿಡ್ಜ್ ಇರೋದು ಸಂತೋಷನೇ. ಸಾಧ್ಯ ಆದಷ್ಟು ಆ ಲಾಂಚ್ಗಳನ್ನ ಅಟ್ಲೀಸ್ಟ್ ರನ್ ಮಾಡೋ ಥರ ಏನಾರು ಮಾಡಿ, ಅದಕ್ಕೆಲ್ಲ ಟಿಕೆಟ್ ಸ್ವಲ್ಪ ಜಾಸ್ತಿ ಪ್ರೈಸೇ ಇಡಲೇಬೇಕಾದ್ರೆ. ಏನು ಮೊದಲೆಲ್ಲ 2 ರೂಪಾಯಿ 5 ರೂಪಾಯಿ ಎಲ್ಲ ಇತ್ತು, ಆ ಥರ ಎಲ್ಲ ಅದಕ್ಕಿಂತ ಹೆಚ್ಚಾಗಿ ಒಂದು 50 ರೂಪಾಯಿ ಇಟ್ಟರು ಪರವಾಗಿಲ್ಲ. ಓಡಾಡೋಕೆ ಬಿಟ್ಟರು ಸಹ ಎಷ್ಟೋ ಜನಕ್ಕೆ ಅದಕ್ಕೆ ಬಂದಂಥವ್ರಿಗೆ ಆ ಲಾಂಚ್ ಫೀಲ್ ಮಜಾನೇ ಬೇರೆ. ಬಟ್ ಮಾಡಲ್ಲ ಅನಿಸುತ್ತೆ. ಇನ್ನು ಸಿಗಂದೂರು ಮುಗಿಸ್ಕೊಂಡು ಈಗ ನಾವು ಆನ್ ದಿ ವೇ ಜೋಗ್ ಫಾಲ್ಸ್ ಏನು ಹೋಗುವಂಥ ಬ್ರಿಡ್ಜ್ ಇದೆ, ಮುಂಗಾರು ಮಳೆ ಶೂಟಿಂಗ್ ಆಗಿರುವಂಥ ಬ್ರಿಡ್ಜು. ಆ ಬ್ರಿಡ್ಜನ್ನು ನೋಡಿಕೊಂಡು 1 ಅವರ್ ಹೋಗಿ ಹಾಲ್ಟ್ ಆಗ್ತೀವಿ, ಯಾಕಂದರೆ ನಮ್ಮದು ಲೇಟ್ ಆಗಿಬಿಡುತ್ತೆ ನೈಟು. ಇಲ್ಲಿ ಲೆಫ್ಟಿಗೆ ಹೋದ್ರೇ ಬ್ರಿಡ್ಜ್ ಸಿಗುವಂಥದ್ದು. ಈ ಬ್ರಿಡ್ಜು ಜೋಗ್ ಫಾಲ್ಸಿಗೆ ಮೇನ್ ಕನೆಕ್ಟ್ ಆಗುವಂಥ ಬ್ರಿಡ್ಜ್ ಇದು. ಇದನ್ನ ಮುಂಗಾರು ಮಳೆಯಲ್ಲಿ ಏನು ತೋರಿಸಿದ್ದಾರೆ, ಸೊ ಅದೇ ಬ್ರಿಡ್ಜು. ಮತ್ತು ಬೇಸಿಗೆ ಟೈಮಲ್ಲಿ ಬಂದರೆ ಜೋಗ್ ಫಾಲ್ಸಲ್ಲಿ ಜಾಸ್ತಿ ನೀರು ಬೀಳ್ತಾ ಇರಲ್ಲ, ಹಂಗಾಗಿ ನಾವು ಮಳೆ ಟೈಮಲ್ಲಿ ಬಂದರೆ ಒಳ್ಳೆಯದು. ಸೊ ನಾವು ಏನೋ ಮುಂದೆ ಹೋಗಿ ನೋಡಿ ಅಲ್ಲಿ ಏನು ನೋಡೋವಂಥದ್ದು ಏನಿರಲ್ಲ, ಆ್ಯಕ್ಚುಲಿ ನೀರು ಕಮ್ಮಿ ಇರುತ್ತೆ. ಹಂಗಾಗಿ ಜಸ್ಟ್ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು 4 ಫೋಟೋ ತೊಗೊಂಡು ಒಂದು ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿಕೊಂಡು ನಾವು ಮುಂದೆ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಇದು ಲಿಂಗನಮಕ್ಕಿ ಹೋಗೋ ಸೈಡು. ಇನ್ನು ಇದ್ಬಿಟ್ರೆ ಇವಾಗ 1 ಅವರ್ಗೆ ಬಂದಿರೋಂಥದ್ದು. ನಾವು 1 ಅವರ್ದಲ್ಲಿ ಈ ಲಾಡ್ಜಲ್ಲಿ ಉಳ್ಕೊಂಡಿದ್ದು. ಈ ಲಾಡ್ಜು 2 ರೂಮಿಂದ ಹಿಡಿದು ನಮಗೆ ಜಸ್ಟ್ 2000 ರೂಪಾಯಿಗೆ ಸಿಕ್ತು. ಅಂದರೆ ತುಂಬ ಕಮ್ಮಿನೇ ಪ್ರೈಸು ಅಂತಲೇ ಹೇಳ್ಬೋದು, ಯಾಕಂದರೆ ಹೈವೇಲಿ ಸಿಗುವಂಥದ್ದು. ಸೊ ಇವ್ರ ನಂಬರ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಲಲ್ಲಿ ಕೊಟ್ಟಿರ್ತೀನಿ. ಸೊ ನಿಮಗೆ ಎಲ್ಲಿ ಬೇಕಾದರೆ ತೊಗೋಬೋದು. ತುಂಬ ಕ್ಲೀನಾಗಿದೆ ಲಾಡ್ಜು. ನಾವು ಇಲ್ಲಿಂದ ನೆಕ್ಸ್ಟು ಡೈರೆಕ್ಟ್ ನಾವು ಗೋವಾಗೆ ಹೊಡೆಯುವಂಥದ್ದು ಗಾಡಿನ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸಾಧ್ಯ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟು ನಾನು ಗೋವಾಗೆ ಹೋದ್ಮೇಲೆ ಮುಂದಿನ ವಿಡಿಯೋನ ಹಾಕ್ತಾ ಹೋಗ್ತೀನಿ. ಸಾಧ್ಯ ಆದಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ಬೋದು ಇದು ಇವೇ ಇದು